ಅಲ್ಲಿ ಡೆಡ್ ಬಾಡಿ ಪತ್ತೆಯಾಗಿತ್ತು. ಅದು ಪುರುಷನ ಶವ ಅನ್ನೋದನ್ನ ಬಿಟ್ರೆ ಆತ ಯಾರು, ಎಲ್ಲಿಯವನು ಅನ್ನೋ ಯಾವ ಸುಳಿವು ಇರಲಿಲ್ಲ. ಅದೇ ಶವದ ಹಿಂದೆ ಬಿದ್ದ ಪೊಲೀಸರು ಆತನ ಗುರುತು ಪತ್ತೆ ಆಗ್ತಾ ಇದ್ದಂತೆ ಶಾಕ್ ಆಗಿದ್ದಾರೆ. ಕೇರಳ ಮೂಲದ ಕಳ್ಳನ ನಿಗೂಢ ಸಾವು, 16 ಅನುಮಾನ. ಮೊಬೈಲ್ನಿಂದ ಬಯಲಾಯಿತು ಸಾವಿನ ರಹಸ್ಯ. ಅದು 2025 ಜನವರಿ 24 ದಿನ. ಅದೇ ದಿನ ಕನಕಪುರ ರಸ್ತೆ ಕೋಣನಕುಂಟೆ ಕ್ರಾಸ್ನಲ್ಲಿರುವ ಪ್ರತಿಷ್ಠಿತ ಫ್ಯಾಷನ್ ಫ್ಯಾಕ್ಟರಿ ಬೇಸ್ಮೆಂಟ್ನಲ್ಲಿ ಕೊಳೆತ ಸ್ಥಿತಿಯಲ್ಲಿ ಯುವಕನ ಮೃತದೇಹ ಪತ್ತೆಯಾಗಿತ್ತು. ಕೊಲೆ ಕೇಸ್ ದಾಖಲಿಸಿಕೊಂಡು ತನಿಖೆಗೆ ಇಳಿದ ಕೋಣನಕುಂಟೆ ಪೊಲೀಸರಿಗೆ ಸತ್ತವನು ಯಾರು ಅನ್ನೋದೇ ಗೊತ್ತಿರಲಿಲ್ಲ. ಅದೇ ಮೃತದೇಹದ ಸುಳಿವು ಈಗ ಗೊತ್ತಾಗಿದೆ. ಸತ್ತವನು ಕೇರಳ ಮೂಲದ ಕುಖ್ಯಾತ ಕಳ್ಳ ವಿಷ್ಣು ಪ್ರಶಾಂತ್ ಅನ್ನೋದು ಗೊತ್ತಾಗಿದೆ. ಬೇಸ್ಮೆಂಟ್ನಲ್ಲಿ 29ನೇ ತಾರೀಕು ಒಬ್ಬ ಮೃತ ವ್ಯಕ್ತಿಯ ಶವ ಪತ್ತೆಯಾಗಿತ್ತು. ತನಿಖೆಗೆ ತೆಗೆದುಕೊಂಡು ಆ ವ್ಯಕ್ತಿ ಯಾರು ಹೇಗೆ ಅಂತ ಪತ್ತೆ ಮಾಡೋ ಕಾಲಕ್ಕೆ ಮೃತನ ಐಡೆಂಟಿಟಿ ಗೊತ್ತಾಗ್ತದೆ. ಅವರ ಹೆಸರು ವಿಷ್ಣು ಪ್ರಶಾಂತ್ ಅಂತ ಇರ್ತದೆ. ವಿಷ್ಣು ಪ್ರಶಾಂತ್ ವಿರುದ್ಧ ಕರ್ನಾಟಕ, ತಮಿಳುನಾಡು, ಕೇರಳ ಸೇರಿದಂತೆ 30ಕ್ಕೂ ಹೆಚ್ಚು ಕೇಸ್ಗಳಿವೆ. ಇತ್ತೀಚೆಗೆ ಜೈಲಿನಿಂದ ಹೊರಬಂದಿದ್ದ ವಿಷ್ಣು ಪ್ರಶಾಂತ್ ಡಿಸೆಂಬರ್ 15ರವರೆಗೆ ದಕ್ಷಿಣ ವಿಭಾಗದಲ್ಲಿ ಓಡಾಡಿರೋದು ಗೊತ್ತಾಗಿದೆ. ಅದಾದ ಬಳಿಕ ನಿಗೂಢವಾಗಿ ಸಾವನ್ನಪ್ಪಿದ್ದು, ಇದು ಕೊಲೆಯೋ ಇಲ್ಲ ಆಕಸ್ಮಿಕವಾಗಿ ಸಂಭವಿಸಿದ ಸಾವೋ ಅನ್ನೋದು ಇನ್ನೂ ನಿಗೂಢವಾಗಿದೆ. ವ್ಯಕ್ತಿ ಮೇಲೆ ಸರಿಸುಮಾರು ಒಂದು 30ರಷ್ಟು ಪ್ರಕರಣಗಳು ಕೇರಳ, ತಮಿಳುನಾಡು, ಕರ್ನಾಟಕ ಇಲ್ಲಿ ಕಳ್ಳತನದ ಪ್ರಕರಣಗಳು ವರದಿಯಾಗಿರ್ತವೆ. ಕೊಲೆಯಾಗಿದ್ದಲ್ಲಿ ಯಾವ ಕಾರಣಕ್ಕೆ ಯಾರು ಮಾಡಿರ್ತಾರೆ ಅನ್ನೋದ್ರ ಬಗ್ಗೆ ಸಹ ತನಿಖೆ ಮುಂದುವರೆದಿದೆ. ವೈದ್ಯಕೀಯ ಪರೀಕ್ಷೆ ವರದಿಗಳ ನಿರೀಕ್ಷೆಯಲ್ಲಿ ಸಹ ನಾವಿರ್ತೀವಿ. ಮನೆಯವರಿಗೂ ಬೇಡವಾದ ಕಳ್ಳ. ಅಷ್ಟಕ್ಕೂ ಪ್ರಶಾಂತ್ನ ಜೇಬಿನಲ್ಲಿ ಅಂದು ಅದೊಂದು ಮೊಬೈಲ್ ಸಿಕ್ಕಿತ್ತು. ಆ ಫೋನ್ನ ಮಾಲೀಕ ಕೇರಳದವರು ಅನ್ನೋದು ಗೊತ್ತಾಗಿದೆ. ಫೋನ್ ಕಳ್ಳತನ ಆಗಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ವಿಷ್ಣು ಪ್ರಶಾಂತ್ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಮೈ ಮೇಲಿದ್ದ ಟ್ಯಾಟೂ ಆಧಾರದಲ್ಲಿ ಆತನ ಗುರುತು ಪತ್ತೆಯಾಗಿತ್ತು. ಇನ್ನು ಗುರುತು ಪತ್ತೆಗಾಗಿ ಆತನ ಪೋಷಕರಿಗೆ ಬುಲಾವ್ ನೀಡಲಾಗಿತ್ತು. ಖಾಕಿ ಒತ್ತಡದ ಬಳಿಕ ಶವದ ಗುರುತು ಪತ್ತೆ ಹಚ್ಚಿದ ಪೋಷಕರು ಶವವನ್ನ ಕೊಂಡೊಯ್ಯದೆ ವಾಪಸ್ಸಾಗಿದ್ದಾರೆ. ಹೀಗಾಗಿ ಕೋಣನಕುಂಟೆ ಪೊಲೀಸರೇ ಅಂತ್ಯಕ್ರಿಯೆ ನಡೆಸಿದ್ದಾರೆ. ಮೃತನ ಪೋಸ್ಟ್ ಮಾರ್ಟಂ ವರದಿ ಬಳಿಕವೇ ಸಾವಿನ ರಹಸ್ಯ ಬಯಲಾಗಿದೆ. ರಾಜಪ್ಪಾಜಿ ನಾಯ್ಕ್, TV9 ಬೆಂಗಳೂರು.